ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಐಕೂನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಐಕ್ಯೂ Z10 ಮತ್ತು ಐಕ್ಯೂ Z10X ಈ ಎರಡೂ ಸ್ಮಾರ್ಟ್ ಫೋನ್ಗಳು ಸಹ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಎರಡೂ ಫೋನ್ಗಳ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಐಕ್ಯೂ Z10 ಒಂದು 20,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಇನ್ನು ಈ ಐಕ್ಯೂ Z10X ಮೋಸ್ಟ್ಲಿ 14,000ರಿಂದ 15,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ನಾನಿವತ್ತು ಈ ಎರಡು ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಲ್ಲಿ ಈ ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಎರಡೂ ಬಾಕ್ಸ್ಗಳು ನೋಡೋದಕ್ಕೆ ಒಂದೇ ರೀತಿ ಇದೆ. ಈ ಎರಡೂ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಎರಡನ್ನೂ ಕೂಡ ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ಗಳಿದಾಗಿದ್ದಾವೆ. ನಂತರ ಈ ಐಕ್ಯೂ Z10ನಲ್ಲಿ 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಕ್ಕರೆ, ಈ ಕಡೆ ಐಕ್ಯೂ Z10Xನಲ್ಲಿ 44 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ. ಎರಡರಲ್ಲೂ ಕೂಡ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಕೊನೆಯದಾಗಿ ಎರಡರಲ್ಲೂ ಕೂಡ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಎರಡು ಬಾಕ್ಸ್ಗಳಲ್ಲಿ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಎರಡು ಸ್ಮಾರ್ಟ್ಫೋನ್ಗಳು ಕೂಡ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಫಸ್ಟು ಈ ಐಕ್ಯೂ Z10 ಫೋನ್ ಬಗ್ಗೆ ಮಾತನಾಡ್ತೀನಿ. ಈ ಫೋನ್ ನೀವು ನಂಬಲ್ಲ, ನಮ್ಮ ಭಾರತದ ಅತಿ ದೊಡ್ಡ ಬ್ಯಾಟ್ರಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. 7300 mAh ಕೆಪಾಸಿಟಿ ಬ್ಯಾಟ್ರಿ ಕೆಪಾಸಿಟಿ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಈ ಸ್ಮಾರ್ಟ್ಫೋನು ಹೆವಿ ತಿನ್ನಾಗಿದೆ, ಹೆವಿ ಲೈಟ್ ವೆಯ್ಟ್ ಕೂಡ ಹೌದು. ಕೈಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ, ಕಾಂಪ್ಯಾಕ್ಟ್ ಆಗಿದೆ ಒಂದು ಲೆವೆಲ್ಲಿಗೆ, ಆಯಿತಾ. ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ, ಕರ್ವ್ಡ್ ಫ್ರೇಮ್ ಇರೋದ್ರಿಂದ ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಫೋನ್ ಕೇವಲ 199 ಗ್ರಾಮ್ ವೆಯ್ಟ್ ಇದೆ. 199, 7300 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಹ ಇಷ್ಟು ಲೈಟ್ ವೆಯ್ಟ್ ಅಂತ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಹೆವಿ ತಿನ್ನಾಗಿ ಸಹ ಇದೆ. ಕೇವಲ 7.89 mm ಥಿಕ್ನೆಸ್ಸು, 8 mm ಕಡಿಮೆನೇ ಇದೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಫ್ರಂಟಿಗೆ ಬಂತು ಅಂತ ಅಂದರೆ ಒಂಥರ ಕರ್ವ್ಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಅಷ್ಟೊಂದು ಕರ್ವಾಗೂ ಸಹ ಇಲ್ಲ, ಆಯಿತಾ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಆಲ್ರೆಡಿ, ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಫ್ರಂಟಲ್ಲಿ ಗ್ಲಾಸ್ ಇದೆ, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿನಲ್ಲಿ ಬೆಜಲೆಲ್ಲ ಕಡಿಮೆ ಇದೆ, ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ಯುನೀಕ್ ಡಿಸೈನು, ಟೆಕ್ಸ್ಚರ್ ಹೊಂದಿರುವಂಥದ್ದು, ಸ್ಮಡ್ಜಸ್ ಆಗಲ್ಲ, ಒಂದು ಒಳ್ಳೆ ವಿಷಯ. ಲುಕ್ ಅಂತೂ ಹೆವಿ ಪ್ರೀಮಿಯಮ್ ಆಗಿದೆ. ಹಿಂದ್ಗಡೆ ಈ ಕ್ಯಾಮ್ರಾ ಬಂಪ್ ನೋಡ್ತಾ ಇದ್ದೀರಾ, ಸರ್ಕ್ಯುಲರ್ ಕ್ಯಾಮ್ರಾ ಡಿಸೈನು, 2 ಕ್ಯಾಮ್ರಾ ಸೆಟಪ್ ಇದೆ, ಆಯಿತಾ. ಮತ್ತು ಹಿಂದ್ಗಡೆ ಏನಿದೆ, ಇದು IR ಬ್ಲಾಸ್ಟರು, ನಮ್ಗೆ ಇನ್ನೊಂದು ಕ್ಯಾಮ್ರಾ ರೀತಿ ಕಾಣುತ್ತೆ, ಆದರೆ IR ಬ್ಲಾಸ್ಟರು ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ, ಆಯಿತಾ. ಹಿಂದ್ಗಡೆಯಿಂದ ಸಕಲಾಗಿ ಕಾಣುತ್ತೆ, ನನಗೇನೋ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಫ್ರೇಮಿಗೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಫ್ರೇಮು, USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಸಿಗ್ತಿಲ್ಲ. 2 ಸಿಮ್ಮನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ಈ ಫೋನಲ್ಲಿ ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ, ಸ್ಟೀರಿಯೋನ ಆಮೇಲೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ಫೋನಲ್ಲಿ ನಮಗೆ IP ರೇಟಿಂಗ್ ಸಹ ಇದೆ, IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ನನಗೇನೋ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ, ಒಂದು 20,000 ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಗುರು, ಒಂದು ಲೆವೆಲಿಗೆ ಚೆನ್ನಾಗಿದೆ. ಫ್ರಂಟಿನ ಸಕದ ಕಾಣುತ್ತೆ, ಪ್ರೀಮಿಯಮ್ ಅನಿಸುತ್ತೆ, ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸಲ್ಲ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.77 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಇದೆ. ಕರು ಡಿಸ್ಪ್ಲೇ, ಆಯಿತಾ. 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ, ಆಯಿತಾ. 5000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟಾಗಿ ಕಾಣುತ್ತೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಚೆನ್ನಾಗಿದೆ ಡಿಸ್ಪ್ಲೇ, ವ್ಯೂ ಆ್ಯಂಗಲ್ ಚೆನ್ನಾಗಿದೆ, ಕಲರ್ ಎಲ್ಲ ವಿವಿಡ್ ಆಗಿದೆ, ಡಿಸ್ಪ್ಲೇ ನನಗೆ ಇಷ್ಟ ಆಯಿತು. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನು 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜ್, ಟೋಟಲ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು UFS 2.2 ಸ್ಟೋರೇಜು, ಸ್ವಲ್ಪ ಕಡಿಮೆ ಆಯಿತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಈ ಪ್ರೊಸೆಸರ್ನಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಮಾಡ್ದಂಗೆ ಸುಮಾರು 8,17,000 ರೇಟಿಂಗನ್ನು ಕೊಡ್ತು. 8.5 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದಕ್ಕಿದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ
ನಾರ್ಮಲ್ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತು. 20,000 ರೂಪಾಯಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತಲೇ ಅಂತೀನಿ ಬೇಕಾದ್ರೆ ನಾನು. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಸ್ಮೂತ್ ಗೇಮ್ ಪ್ಲೇ ಸಿಕ್ತು ನಮಗೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲಿ ನಮಗೆ ಕೆಲವೊಂದು ಫ್ರೇಮ್ ಡ್ರಾಪ್ ಆಗಬಹುದು. ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಎಕ್ಸ್ಟ್ರೀಮಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು 20,000ಕ್ಕೆ ಲಾಂಚ್ ಆದರೆ. ಸೊ ಈ ಬೆಲೆಗೆ ಒಂದು ಬೆಂಕಿ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಆಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 50 MP ಮೈನ್ ಸೆನ್ಸಾರ್, f1.8 ಅಪರ್ಚರು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಸೋನಿ IMX882 ಸೆನ್ಸಾರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಆಯಿತಾ. ವಿತ್ OIS ಇರೋದ್ರಿಂದ ಸ್ವಲ್ಪ ಶೇಕಿ ಅಂದರೆ ನಮ್ಮ ಕೈ ಸ್ವಲ್ಪ ಅಲ್ಲಾಡಿದ್ರು ಸಹ ಒಂದು ಕ್ರಿಸ್ಪ್ ಫೋಟೋನ ನಮಗೆ ಕೊಡುತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನೊಂದು 2 MP ಡೆಪ್ ಸೆನ್ಸರ್ ಇದೆ, ಮಾಡೋ ಕೆಲಸ ಇಲ್ಲ. ಸೊ ಒಟ್ಟಿನಲ್ಲಿ ಈ ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ. 2x ಇದೆ, ಬಟ್ ಅದು ಡಿಜಿಟಲಿ ಝೂಮ್ ಮಾಡುತ್ತೆ ಆಯಿತಾ. ಪೋರ್ಟ್ರೇಟ್ ಶಾಟ್ಸ್ಗಳೆಲ್ಲ ಪರವಾಗಿಲ್ಲ, ಒಂದು ಲೆವೆಲ್ಗೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಚೆನ್ನಾಗಿ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡುತ್ತೆ. ಈವನ್ ಲೋ ಲೈಟಲ್ಲೂ ಕೂಡ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆದು ಒಂದು ಒಳ್ಳೆಯ ಔಟ್ಪುಟ್ಟನ್ನು ಕೊಡುತ್ತೆ. ನಮಗೆ ಇದರಲ್ಲಿ ಅಲ್ಟ್ರಾ HD ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋ ಫೀಚರ್ ಇತ್ತೀಚೆಗೆ ಎಲ್ಲದರಲ್ಲೂ ಬರ್ತಾ ಇದೆ. ಪ್ರೋ ಮೋಡ್ ಇದೆ ಮತ್ತು ಸ್ಲೋ ಮೋಷನ್ನು, ಸೂಪರ್ ಮೂನ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ, f2.0 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪ್ ಆಗಿದೆ. ಡೀಟೇಲ್ಸ್ ಒಂಥರ ನೀವು ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ ಅಂತೂ ಕೊಡುತ್ತೆ ಆಯಿತಾ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಈ ಬೆಲೆಗೆ ಓಕೆ ಅಂತೀನಿ. ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಎರಡು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಸ್ಟೇಬಲ್ ಆಗಿದೆ ಒಂದು ಲೆವೆಲ್ಗೆ. ಫ್ರಂಟ್ ಕ್ಯಾಮ್ರಾ 4K 30 FPS ಆಗಿದ್ರೂ ಸಹ ತುಂಬ ವೈಡ್ ಆಗಿದೆ ಆಯಿತಾ. ಯೂಶಲಿ 4Kಗೆ ಕ್ರಾಪ್ ಆಗಿಬಿಡುತ್ತೆ ಎಷ್ಟೋ ಫೋನ್ ಕ್ಯಾಮ್ರಾಗಳಲ್ಲಿ, ಬಟ್ ಇದರಲ್ಲಿ ಆ ರೀತಿ ಆಗಲ್ಲ. ವ್ಲಾಗರ್ಸ್ಗಳಿಗೆ ಒಂದು ಒಳ್ಳೆಯ ವಿಡಿಯೋ ಔಟ್ಪುಟ್ ಸಿಗುತ್ತೆ. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಬೆಲೆಗೆ ಒಂದು ಲೆವೆಲಿಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಅದು ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. OSಗೆ ಬಂತು ಅಂತ ಅಂದರೆ ಆಂಡ್ರಾಯ್ಡ್ 15 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS 15. ಐಕೂನ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೂಪರ್ ವಿಷಯ. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಫೋನಲ್ಲಿ ಸರ್ಕಲ್ ಟು ಸರ್ಚ್ ಇದೆ, AI ಎರೇಸರ್ ಫೀಚರ್ ಇದೆ, AI ನೋಟ್ ಅಸಿಸ್ಟು, AI ಸೂಪರ್ ಡಾಕ್ಯುಮೆಂಟ್ ನಾನು ಆಗಲೇ ಹೇಳಿದೆ ನಿಮಗೆ, ಅದು ಕ್ಯಾಮ್ರಾ ಒಳಗೆ ಇದೆ, ಮತ್ತು ಇನ್ಸ್ಟ್ಯಾಂಟ್ ಡಾಕ್ಯುಮೆಂಟ್ ಕನ್ವರ್ಟ್ರು, ಅಂದರೆ ನೀವು ಡಾಕ್ಯುಮೆಂಟನ್ನು ಟೆಕ್ಸ್ಟಿಗೆ ಕನ್ವರ್ಟ್ ಮಾಡ್ಕೊಂಡು ಕಾಪಿ ಮಾಡೋ ಫೀಚರ್ ಎಲ್ಲ ಇದೆ ಒಟ್ಟಿಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳ್ದಂಗೆ ನಮ್ಮ ದೇಶದ ಬಿಗ್ಗೆಸ್ಟ್ ಬ್ಯಾಟ್ರಿ 7300 mAh ಕೆಪಾಸಿಟಿಯ ಬ್ಯಾಟ್ರಿ, ಬೆಂಕಿ ವಿಷಯ. ಆ ಗ್ರಾಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಕಂಪೇರ್ ಮಾಡಿ ಐಕನವರು ಶೇರ್ ಮಾಡಿರುವಂಥ ಗ್ರಾಫ್ ಇದು. 5000 mAh ಕೆಪಾಸಿಟಿಗೂ 7300 mAh ಕೆಪಾಸಿಟಿಗೂ ಡಿಫ್ರೆನ್ಸು. ಜೊತೆಗೆ 90 ವ್ಯಾಟ್ನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ, ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಮಾಡುತ್ತೆ. ಈ ಫೋನ್ 50% ಚಾರ್ಜ್ ಆಗೋದಕ್ಕೆ 33 ನಿಮಿಷ ತಗೊಳುತ್ತಂತೆ. ಮತ್ತು ಐಕೂನ್ ಅವ್ರು ಹೇಳೋ ಪ್ರಕಾರ ಈ ಫೋನು ಒಂದು ಮಾಡ್ರೇಟ್ ಯೂಸಿಗೆ 2 ದಿನಗಳ ಕಂಪ್ಲೀಟ್ ಬ್ಯಾಕಪ್ಪನ್ನು ಕೊಡುತ್ತೆ ಸಿಂಗಲ್ ಚಾರ್ಜಿಗೆ ಅಂತ ಹೇಳ್ತಾರೆ. ಇದರಲ್ಲಿ ಬೈಪಾಸ್ ಚಾರ್ಜಿಂಗ್ ಸಹ ಇದೆಯಂತೆ. ನಂಗನ್ನಿಸ್ದಂಗೆ ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಯೂಸರ್ ಆದರೆ ಆರಾಮಾಗಿ ಒಂದು 2 ದಿನ ಬರುತ್ತೆ. ಹೆವಿ ಯೂಸರ್ ಆಗಿದ್ದೀರಾ ಅಂತ ಅಂದರೆ 1 ದಿನ ಅಂತೂ ಆರಾಮಾಗಿ ಬಂದೇ ಬರುತ್ತೆ. ಸ್ಪೀಕರಿಗೆ ಬಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಫುಲ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಕೊಟ್ಟರೆ 200%ಗೆ ಬೂಸ್ಟ್ ಆಗುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ನಮಗೆ ಸಿಗ್ತಾ ಇದೆ, ಮತ್ತು ಬ್ಲೂಟೂತ್ 5.2 ಇದೆ. 9 5G ಬ್ಯಾಂಡ್ಗಳನ್ನ ಇದು ಸಪೋರ್ಟ್ ಮಾಡುತ್ತೆ. ಯಾವುದೇ NFC ನಮಗೆ ಈ ಫೋನಲ್ಲಿ ಸಿಗ್ತಾ ಇಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಐಕ್ಯೂ Z10X. ಇದು ಕೇವಲ 14,000 ರಿಂದ 15,000 ರೇಂಜಲ್ಲಿ ಲಾಂಚ್ ಆಗ್ತಿರುವಂಥ ಫೋನು. ಈ ಎರಡರಲ್ಲೂ ಕೂಡ ನಿಮಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಿಗ್ತಾ ಇದೆ ಆಯಿತಾ. ಡಿಸೈನ್ ಬಿಲ್ಡ್ ಕೋಡ್ ಎರಡು ಕೂಡ ತುಂಬ ಚೆನ್ನಾಗಿದೆ. ಈ ಫೋನ್ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ 204 ಗ್ರಾಮು ಮತ್ತು 8.09 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಫೋನು. ನಮ್ಗೆ ಇದರಲ್ಲಿ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ. USB Type-C ಪೋರ್ಟ್ ಇದೆ.
ಯಾವುದು ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ನಿಮಗೆ ಸಿಗ್ತಿಲ್ಲ. 2 ಸಿಮ್ ನೀವು ಯೂಸ್ ಮಾಡ್ಬೋದು. ಮತ್ತು ಡೈನಮಿಕ್ ಲೈಟ್ ಕೂಡ ನಮಗೆ ಹಿಂದೆ ಸಿಗ್ತಾ ಇದೆ. ಇದರಲ್ಲೂ ಕೂಡ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಇದು ಕೂಡ ಅವೈಲೇಬಲ್ ಇದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ 6.72 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 1050 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಡಿಸ್ಪ್ಲೇ ಇದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನು ನಿಮಗೆ 6GB ರ್ಯಾಮ್ನ ವೇರಿಯಂಟು ಸಹ ಇದೆ, 8GB ರ್ಯಾಮ್ನ ವೇರಿಯಂಟ್ ಸಹ ಇದೆ. ಸ್ಟೋರೇಜಲ್ಲಿ 128GB ಮತ್ತು 256GB ಈ 2 ವೇರಿಯಂಟ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಅಂದ್ಬಿಟ್ಟು LPDDR4X ಮತ್ತು UFS 3.1 ಸ್ಟೋರೇಜು, ಸೂಪರ್ ವಿಷಯ. ಪ್ರೋಸರಿಗೆ ಬಂತು ಅಂದರೆ ಡೈಮೆನ್ಸಿಟಿ 7300 ಪ್ರೋಸರ್, ಇದು ಕೂಡ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಪ್ರೋಸರ್ ಅಂತ ಅಂತೀನಿ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6,42,000 ರೇಟಿಂಗನ್ನು ಕೊಡ್ತಾ ಇದೆ. ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟರಿ ಆ್ಯಂಡ್ ಟೆಂಪ್ರೇಚರ್ ವೇರಿಯೇಷನ್ ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್, ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಇದರಲ್ಲೂ ಕೂಡ ಒಂದು ಲೆವೆಲ್ಗೆ ಪ್ಲೇಯಬಲ್ ಗೇಮ್ ಪ್ಲೇ ನಮಗೆ ಸಿಕ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ, 50 MP ಮೈನ್ ಸೆನ್ಸರ್ ವಿತ್ f1.8 ಅಪರ್ಚೂರ್, ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇಲ್ಲ. 2 MP ಡೆಪ್ತ್ ಸೆನ್ಸರ್ ಮತ್ತು 8 MP ಎಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಔಟ್ಪುಟ್ ನನಗೆ ಈ ಬೆಲೆಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು, ಆಯಿತಾ. ಈವನ್ ಕಲರ್ಸ್ ಆಗಿರ್ಬೋದು, ಡೆಪ್ತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ ಸ್ಯಾಂಪಲ್ಸ್ ಅಂತ ಅನ್ನಿಸ್ತು. ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಾಫಿಗೆ ಬಂತು ಅಂತಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡು ಕೂಡ 30 FPS. ಇದು ಕೂಡ ಕ್ಲಾರಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು OSಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸೇಮ್ Android 15 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS 15. ಇದಕ್ಕೂ ಕೂಡ 2 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ. ಸೇಮ್ AI ಫೀಚರ್ ಅದರಲ್ಲೇನಿತ್ತು ಇದರಲ್ಲೂ ಕೂಡ ಅದೇ AI ಫೀಚರ್ ನಮಗೆ ಸಿಗುತ್ತೆ. ಸರ್ಕಲ್ ಸರ್ಚ್ ಸಹ ಇದೆ ಮತ್ತು ಸೆಕ್ಯೂರಿಟಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ, 44 ವ್ಯಾಟ್ನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳೋ ಪ್ರಕಾರ 5 ವರ್ಷ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಈ ಬ್ಯಾಟ್ರಿ ಜೊತೆಗೆ. ಬ್ಯಾಟ್ರಿ ಹೆಲ್ತ್ ಹಂಗೆ ರಿಟರ್ನ್ ಆಗಿರುತ್ತೆ ಅಂತ ಅಂತಾರೆ. ಒಳ್ಳೆಯ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದರಲ್ಲೂ ಸಹ ಇದೆ. 400%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಆದಮೇಲೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ Wi-Fi 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಮತ್ತು 13 5G ಬ್ಯಾಂಡ್ಗಳ ಸಪೋರ್ಟ್ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ 2 ಸ್ಮಾರ್ಟ್ಫೋನ್ಗಳನ್ನು ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗನ್ನಿಸ್ದಂಗೆ ಈ 2 ಕೂಡ ತುಂಬ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನ್ಗಳು. ಐಕ್ಯೂದು Z ಸೀರೀಸ್, ಐಕ್ಯೂ ಯಾವುದೇ ಫೋನ್ ತೊಗೊಳ್ಳಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನನಗನ್ನಿಸ್ದಂಗೆ ಈ 2 ಕೂಡ ಲಾಂಚ್ ಆಗುವಂಥ ಪ್ರೈಸ್ ಪಾಯಿಂಟಲ್ಲಿ ಒಂದೊಳ್ಳೆ ಫೋನ್ ಆಗಬಹುದು. ನೋಡೋಣ ಒಟ್ಟಿಗೆ, ಆಯಿತಾ, ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಒಟ್ಟಿನಲ್ಲಿ 2 ಕೂಡ ತುಂಬ ಒಳ್ಳೆಯ ಫೋನ್ ಆಗಬಹುದು ನನಗನ್ನಿಸ್ದಂಗೆ. ಇದಿಷ್ಟು ಈ 2 ಫೋನ್ಗಳ ಬಗ್ಗೆ ನನ್ನ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಅನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.